ಕಾಫಿ. ಇದಕ್ಕೆ ಕಾಯ್ದದ್ ನಮ್ಮ ಗೀತಾ. ಕಾಫಿ ಮನಸ್ಸನ್ನ ಸರಿ ಮಾಡುತ್ತೋ ಇಲ್ವೋ, ಆದ್ರೆ ಕೆಟ್ಟಿರೋ ತಲೆ ಕೆಲಸ ಮಾಡೋವಾಗ ಮಾಡುತ್ತೆ. ಈಗಂಥದ್ದು ಏನಾಯ್ತು ಮಾವ? ನಿನ್ನೆ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ನಿದ್ದೆ ಮಾಡಿಬಿಟ್ಟೆ. ಕೆಲವರು ತಲೆ ಕೆಟ್ಟರೆ ನಿದ್ದೆ ಬರಲ್ಲ ಅಂತಾರೆ, ಆದರೆ ನಾನು ಹಾಗಲ್ಲ. ಜಾಸ್ತಿ ತಲೆ ಕೆಟ್ಟರೆ ತಲೆಯಲ್ಲಿರೋ ಫ್ಯೂಸ್ ಹೋಗಿ ಎಚ್ಚರ ಆಗ್ಬಿಡುತ್ತೆ. ಜೊತೆಗೆ ತಲೆ ಬೇರೆ ಸರಿಗಿರಲಿಲ್ಲ, ಏನೋ ಟೆನ್ಷನ್. ಹಾಂ, ಕಾರಣ ಏನು ಅಂತ ಮಾತ್ರ ಕೇಳಬೇಡ. ಸ್ವಲ್ಪ ಒತ್ತಡದಲ್ಲಿದೆ. ಕಲ್ಪಿದಿರ ಕೊಳನ ಅದ್ರ ಪಾಡಿಗೆ ಅದನ್ನ ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಮಾವ, ತಾನಾಗೆ ತಿಳಿಯಾಗುತ್ತೆ. ಕಾಫಿ ತುಂಬಾ ಚೆನ್ನಾಗಿದೆ ಗೀತಾ. ಥ್ಯಾಂಕ್ಸ್ ಮಾವ. ಮಾವ ಆಶೀರ್ವಾದ ಮಾಡಿ ಮಾವ. ಒಳ್ಳೇದಾಗ್ಲಿ. ಯಾಕಮ್ಮ ಗೀತಾ ಇದ್ದಕ್ಕಿದ್ದಾಗ ಆಶೀರ್ವಾದ ತಗೋತಾ ಇದೆಯಾ? ಇವತ್ತು ನಾನೊಂದು ಮುಖ್ಯವಾದ ತೀರ್ಮಾನ ತಗೊಂಡಿದ್ದೀನಿ ಮಾವ, ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ನಮಗ್ ಒಳ್ಳೇದನ್ನೇ ಬಯಸೋ ಮನ್ಸಿನ ಹಾರೈಕೆ ಸಿಗ್ದಾಗ್ಲೇ ಅಲ್ವಾ ನಾವ್ ಅಂದ್ಕೊಂಡಿದ್ದಾಗೋದು. ನನ್ನ ಮಗನ್ನ ತಿದ್ದಿ ತೀಡಿ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಮಾಡಿರೋ ನಿನ್ಗೆ ನನ್ನ ಆಶೀರ್ವಾದ ಯಾವತ್ತಿದ್ರೂ ಇರುತ್ತಮ್ಮ ಗೀತಾ. ಥ್ಯಾಂಕ್ ಯು ಮಾವ. ಹೌದು, ವಿಜಿ ಇವತ್ತು ಹೇಗಿದ್ದಾನಮ್ಮ? ಇವತ್ತಿಂದ ನಾವಿಬ್ರು ಕಾಲೇಜ್ಗೆ ಹೋಗ್ಬೋದು, ಅಷ್ಟು ಹುಷಾರಾಗಿದ್ದಾನೆ ಮಾವ. ಹೋಗ್ಬನ್ನಿ, ಗಂಡ ಹೆಂಡತಿ ಅದೆಲ್ಲಿದ್ರೂ ಚಂದಾನೆ. ಒಳ್ಳೇದ. ಥ್ಯಾಂಕ್ ಯು ಮಾವ. ಗಂಡ ಹೆಂಡತಿ ಅನ್ನೋ ಬಂಧಕ್ಕೆ ಇವತ್ತೊಂದು ಸರಿಯಾದ ಉತ್ತರನ ನಾನು ಕೊಡ್ಬೇಕು ಅಂತಿದ್ದೀನಿ ಮಾವ. ಏನ ಮಾಡ್ತಿದ್ಯಾ? ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೀನಿ, ಮಾಡ್ರೋ ಮಗ. ಇದೆಲ್ಲ ಬಿಡ, ಸ್ಟೆಪ್ ಹಂಗಚ್ಚು ಸ್ಟೆಪ್ ಹಾಕ್ಬೇಕ. ಏಯ್, ಏನೋ ಆಗಿದೆ ನಂಗೆ. ಮೊದಲು ಮ್ಯಾಟ್ರ್ ಹೇಳು. ಒಳ್ಳೆ ಕೋತಿ ತರ ಕುಣಿತಾ ಇದೆಯಲ್ಲ ಮಗ. ಎಲ್ರಿಗೂ ಒಂದು ಗುಡ್ ನ್ಯೂಸ್ ಇದೆ ಕಣ್ರೋ. ಏನೋ ಅದು? ನಮ್ ವಿಜಿ ಬದ್ಲಾಗ್ಬಿಟ್ಟ ಕಣ್ರೋ. ನಮ್ ಹಳೆ ವಿಜಿ ನಮ್ಗೆ ವಾಪಸ್ ಸಿಕ್ಬಿಟ್ಟ. ಏನೋ ಹೇಳ್ತಾ ಇದೀಯಾ? ಕಾಲೇಜಿಗೆ ಬರ್ತಾ ಇರೋನು ಹಳೆ ವಿಜಯ್ ಅಲ್ಲ, ಗೀತೆಯಿಂದ ಮರು ಜನ್ಮ ಪಡ್ಕೊಂಡಿರೋ ಹೊಸ ವಿಜಯ್. ಇಲ್ಲ ಮಗ, ಸಂಜೆ ಪಬ್ಬಲ್ ಪಾರ್ಟಿ ಮಾಡೋಣ, ಕುಡ್ದು ಟೈಟ್ ಆಗೋಣ ಅಂತ ವಿಜಿನೇ ಹೇಳ್ದ ಕಣೋ. ಎಲ್ರು ಯಾಕ್ರೋ ಹೀಗ್ ನೋಡ್ತಾ ಇದ್ದೀರಾ? ನಾವು ನೀನು ಬರ್ತಡೇ ಗಿಫ್ಟ್ ಕೊಡ್ಲೇಬೇಕು. ಯಾಕ್ರೋ ಹೊಡಿತಿದ್ದೀರಾ? ಲವ್, ಈ ತರ ಸುಳ್ಳು ಹೇಳಿದ್ರೆ ನಿನ್ಗೇನ್ ಮುತ್ತ ಕೊಡ್ತಾರೆ? ಅಲ್ಲ ಕಣೋ, ವಿಜಯ್ಗೆ ಗೀತಾ ಮೇಲೆ ಪ್ರೀತಿ ಆಗಿದ್ದರಿಂದ ನಮಗ್ ಸಿಂಗಲ್ ದಮ್ ಹೊಡೆಯಕ್ಕೆ ಸಿಗ್ತಾ ಇಲ್ಲ. ಅಂತದ್ರಲ್ಲಿ ವಿಜಯ್ ಪಾರ್ಟಿ ಮಾಡೋಣ ಅಂತ ಕರೆದಿದ್ದಾನೆ ಅಂದ್ರೆ ಪೂರ್ತಿ ಹೇಳ್ದು ಕೇಳಿಸ್ಕೊಳ. ನಿನ್ಗೆ ಹೊಡಿತೀನಿ ಮಗನೇ. ಗೊತ್ತಿಲ್ಲ ಮಗ, ಆದ್ರೆ ಇಲ್ಲಿ ಪಾರ್ಟಿ ಫಿಕ್ಸ್ ಅಂತ ಹೇಳಿದ್ಮೇಲೆ ಅಲ್ಲಿ ಗೀತಾ ಔಟ್. ಯಾಕೆ ಹೊಡೆದೆ? ಒಂದು ನಿಜವಾದ ಪ್ರೀತಿ ಇಬ್ಬರಲ್ಲಿ ಹುಟ್ಟಿದೆ ಅಂದ್ರೆ ಅದನ್ನ ಫ್ರೆಂಡ್ಸ್ಗಳಾದ ನಾವು ಕಾಪಾಡ್ಕೋಬೇಕು. ಅದನ್ನ ಬಿಟ್ಟು ಹಾಳು ಮಾಡಿ ಲಾಭ ಪಡಿಬಾರ್ದು. ಇಲ್ಲ ಮಗ, ವಿಜಯ್ ಪಾರ್ಟಿ ಮಾಡೋಣ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಹೇಳಿದಾನೆ ಅಂದ್ರೆ ಅವನ್ ಪ್ರೀತಿನ ಗೀತಾ ರಿಜೆಕ್ಟ್ ಮಾಡಿದಾಳ. ಹಾ, ಹಾಗಿದ್ರೆ ಅವನು ಆ ಬೇಜಾರಿಗೆ ಎಣ್ಣೆ ಹೊಡೆಯೋಣ ಅಂದಿರ್ತಾನೆ. ಲೋ, ಬೋರ್ವೆಲ್ ಹೊಡೆದ್ರೇನೆ ನೀರು ತಟ್ಟಂತ ಬರಲ್ಲ, ಇನ್ನು ಪ್ರೀತಿ ತಟ್ಟಂತ ಬರುತ್ತೇನೋ. ಗೀತಾ ಮನಸ್ಸಲ್ಲಿ ಪ್ರೀತಿ ಹುಟ್ಟೋವರೆಗೂ ವಿಜಿ ವೇಟ್ ಮಾಡಬೇಕು. ಹೌದು ಕಣೋ, ನಾನು ಗಮನಿಸಿದೆ. ವಿಜಯ್ ಮೇಲೆ ಗೀತಾಗೂ ಪ್ರೀತಿ ಇದೆ, ಆದ್ರೆ ಅವಳು ತೋರ್ಸ್ಕೊಂತ ಇಲ್ಲ ಅಷ್ಟೇ. ಅವಳು ಹೇಳೋ ತನಕ ವಿಜಯ್ ಕಾಯ್ಬೇಕಷ್ಟೆ. ಬರ್ಲಿ, ನಾನೇ ಬುದ್ಧಿ ಹೇಳ್ತೀನಿ.
ವಿಜಿ, ಇವತ್ತಿಂದ ಕಾಲೇಜ್ಗೆ ಹೋಗ್ಬೇಕು. ಬಾ. ನೆನ್ನೆ ನೀನು ಮಾಡಿದ್ದು ಸರಿ ಅಲ್ಲ ಗೀತಾ. ನೀನು ಆ ರೀತಿ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನೀನು ಕೊಟ್ಟಿದ್ದು ಉಡುಗೊರೆನಲ್ಲ, ಶಿಕ್ಷೆನ. ವಿಜಿ, ಯಾವ ತಪ್ಪು ಯಾವ ಸರಿ ಅಂತ ನನಗೆ ಗೊತ್ತಿದೆ. ನಡಿ ಕಾಲೇಜ್ಗೆ ಹೋಗೋಣ. ನಾನು ನನ್ನ ಬದುಕಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಕಾಲೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕಾಲೇಜು ನಮ್ಮ ಬದುಕಿನ ಒಂದು ಭಾಗ ತಾನೆ. ಕಾಲೇಜಲ್ಲಿ ಪಾಠ ಕೇಳಿದ್ರೆ ಮಾತ್ರ ನಮ್ಮ ಬದುಕನ್ನ ಬೇಕಾದಾಗ ರೂಪಿಸ್ಕೋಬಹುದು. ಬಾ, ನಡಿ ಕಾಲೇಜ್ಗೆ ಹೋಗೋಣ. ಯಾಕೆ ಗೀತಾ ಇಷ್ಟೊಂದು ಕಠೋರವಾಗಿ ನಡ್ಕೊಂತಿದ್ಯಾ? ಅಂದ್ರೆ ನೀನ್ ನನ್ನ ಪ್ರೀತಿಸೇ ಇಲ್ವಾ? ನಿನ್ ಮನ್ಸಿಗೆ ನಾನು ಇಡಿಸ್ಲೇ ಇಲ್ವಾ ಗೀತಾ? ನಗೋದೇನಿದೆ? ಯಾಕಿವತ್ತು ನಮ್ಮ ಯಜಮಾನ್ರು ಏನು ಮಾತಾಡ್ತಿಲ್ಲ? ನನ್ನ ಯಜಮಾನ್ರು ಅಂತ ಕರಿಬೇಡ ಗೀತಾ. ಅಯ್ಯೋ ಯಜಮಾನ್ರೆ, ಕರ್ದಿದ್ದು ತಮಾಷೆಗೆ. ಗೀತಾ, ತಮಾಷೆಗೂ ಆ ಥರ ಕರಿಬೇಡ. ನಾನು ನಿನ್ನ ಯಜಮಾನ ಆಗ್ಬೇಕು ಅಂದ್ರೆ ನಿನ್ನ ಮನ್ಸಲ್ಲಿರೋ ಪ್ರೀತಿ ನನ್ನ ಸೊತ್ತಾಗ್ಬೇಕು. ಆದ್ರೆ ಹಾಗಾಗಿಲ್ಲ. ತಮಾಷೆಗೂ ಆ ರೀತಿ ಕರಿಬೇಡ. ಆಯ್ತಾಯ್ತು ಯಜಮಾನ್ರೆ. ಮತ್ತೆ ಯಜಮಾನ್ರು. ಆಯ್ತು ವಿಜಿ, ಸಾರಿ. ಇನ್ಮೇಲಿಂದ ಈ ರೀತಿ ಕರೆಯಲ್ಲ. ಆದ್ರೆ ತಾವ್ಯಾಕಿವತ್ತು ತಪ್ಪುಗಿದಿರೋ? ಇಷ್ಟು ದಿನ ಕಪ್ಪೆ ತರ ವಟ ವಟ ಅಂತಿದ್ದೆ, ಆದ್ರೆ ಇವತ್ತೇನಾಯ್ತು? ಹೊಡೆದೋದ್ರದೇ ಹೇಗ್ ಮಾತಾಡಕ್ ಸಾಧ್ಯ ಹೇಳು ಗೀತಾ? ನಿನ್ನೆ ರಾತ್ರಿನೇ ಪಾರ್ಟಿ ಆಫೀಸ್ಗೆ ಹೋಗಿ ಕಾರ್ ತರ್ತೀನಿ ಅಂತ ಹೋದ ಈ ಸಿತಾರ ಬೆಳಕು ಹರಿದು ಇಷ್ಟೊತ್ತಾದ್ರೂ ಯಾಕಿನ್ನೂ ಬರಲಿಲ್ಲ? ಏನ್ ಎಡವಟ್ ಮಾಡಿದ್ನೋ ಏನೋ ದೊಡ್ಡಣ್ಣ. ನಾವು ಅವನನ್ನ ಕಳಿಸ್ಬಾರ್ದಾಗಿತ್ತು ಅನ್ಸುತ್ತೆ. ಯಾವ ಕೆಲಸನೂ ಇನ್ನಿಂದ ಮಾಡಿಸದೇ ಇದ್ದ ಅಂತಂದ್ರೆ ಅಪ್ರಯೋಜಕ ಅನಿಸ್ಕೊಳ್ತಾನೇನೋ ಅಂತ ಒಂದು ಸಣ್ಣ ಕೆಲಸ ಹೇಳ್ದೆ. ಅದ್ರೀಗ ಅನಿಸ್ತಿದೆ ನಾನು ತಪ್ಪು ಮಾಡ್ಬಿಟ್ನೇನೋ ಅಂತ. ದೊಡ್ಡಣ್ಣ, ಅಣ್ಣ ಬಂದ. ಅಣ್ಣ, ಯಾಕೆ ಇಷ್ಟೊತ್ತು ಮಾಡ್ಬಿಟ್ಟೆ? ರಾತ್ರಿನೇ ಯಾಕೆ ಬರ್ಲಿಲ್ಲ? ಅದ್ ಸರಿ, ಹೋಗಿದ್ ಕೆಲಸ ಆಯ್ತಾ? ಕಾರ್ ಸಿಕ್ತಾ? ಯಾಕೆ ಹೇಳ್ತೀಯ ನನ್ನ ತಂಗಿಯವ್ವ? ಅಪ್ಪ, ನಾನು ಪಟ್ಟ ಪಾಡಿದೆಯಲ್ಲ ಯಾವ ನನ್ನ ಮಗನಿಗೆ ಬೇಡ ತಂಗಿಯವ್ವ. ಇಲ್ಲಿಂದ ಹೋದ್ನ ಕಾರು ಯಾರನ್ನೋ ಡ್ರಾಪ್ ಮಾಡೋಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗಿತ್ತ. ಬಿ ಹತ್ರ ಹೋಗಿ ಅವನನ್ನು ಹೆಂಗೋ ಯಾಮಾರಿಸಿ ಚಾವಿ ಇಸ್ಕೊಂಡು ಗಾಡಿ ಹತ್ರ ಬಂದು ಓಪನ್ ಮಾಡಿ ಒಳಗೆಲ್ಲ ಹುಡುಕಿ ಏನೂ ಸಿಗ್ದಲೆ. ಅಷ್ಟರಲ್ಲಿ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿ ವಾಪಸ್ ಬರೋಕ್ಕೆ ಕ್ಯಾಬ್ ಬುಕ್ ಮಾಡ್ದಿಲ್ಲ. ನಾನು ಅಲ್ಲೇ ಮಲಗಿ ಯಪ್ಪ ಯಾವನಿಗೆ ಬೇಕು ಇದು? ಸಾಕು ನಿಲ್ಸಣ, ನಿನ್ ಕಂತೆ ಪುರಾಣ ಯಾವನಿಗೆ ಬೇಕು? ಆ ರಮೇಶ್ ಇಟ್ಟಿರೋ ಸಾಕ್ಷಿ ಸಿಕ್ತಾ? ಏನಿತ್ತು? ಯಾರ್ ಫೋಟೋ ಇತ್ತು ಅದನ್ನ ಹೇಳು. ಫೋಟೋನಿಗಿಲ್ಲ, ಗಿಟೋನಿಲ್ಲ. ರಮೇಶ ಪೆಕರ್ ನನ್ನ ಮಗ, ಅವನು ಬುದ್ಧಿಲ್ಲ ಅವನಿಗೆ. ಭಾವಜಿನ ಯಾಮಾರ್ಸೋಕೆ ಏನೋ ಒಂದು ಸುಳ್ಳು ಹೇಳಿದಾನೆ ತಂಗಿಯವ್ವ. ಆಜ್ ಕಾ ಬಲಿಕಾ ಬಕ್ರಾ ತುಮಾರ ಗಂಡ. ನೀನ್ ಹೇಳ್ತಾ ಇರೋದು ನಿಜನಾ? ಸರಿಯಾಗಿ ಹುಡುಕಿದ್ಯಾ? ಹ್ಞೂ ತಂಗಿಯವ್ವ, ಇಂಚಿಂಚು ಬಿಡದೆ ಹುಡುಕಿದ್ದೀನಿ ಗೊತ್ತಾ. ಯಾಕ ರಮೇಶ್ ಹಾಗೆ ಹೇಳ್ದ? ಫೋಟೋ ಇಟ್ಟಿದ್ದೀನಿ ಅಂದ? ನನಗೂ ಅದೇ ಅರ್ಥ ಆಗ್ತಿಲ್ಲ ತಂಗಿ. ನೋಡು, ಅವನು ಭಾವಜಿ ಹತ್ರ ದುಡ್ಡು ಹೊಡಿಯೋ ಸಂಚು. ಒಂದು ಫೋಟೋ ಕೊಡು ಅಂತಂದ್ರೆ ದುಡ್ಡು ಕೇಳ್ತಾನೆ, ಅಷ್ಟೇ ವಿಷಯ. ಸಿಂಪಲ್ ಮ್ಯಾಟರ್. ಏನಿಲ್ಲ, ನೀನು ಸುಮ್ಮನೆ ಇರು, ಆರಾಮಾಗಿರು. ಅಣ್ಣ, ನಿನ್ನ ಮಾತನ್ನ ನಂಬಬಹುದಾ?
ನಂಬು, ನಿಂಗೆ ಇಂಬು ಸಿಗುತ್ತೆ. ಇಲ್ಲ ರಮೇಶ್, ನಿಮ್ಮಿಂದ ಯಾವುದೇ ಒಂದು ಫೋನ್ ಕಾಲ್ ಬಂದಿಲ್ಲ. ಏನು ಸರ್ ಹೀಗೆ ಹೇಳ್ತಿದ್ದೀರಾ? ನಿನ್ನೆ ರಾತ್ರಿ ನಾನು ನಿಮಗೆ ಫೋನ್ ಮಾಡಿದ್ದೆ ಅಲ್ವಾ? ನೀವು ನನಗೆ ಫೋನ್ ಮಾಡಿದ್ದಿದ್ರೆ ಒಂದು ಮಿಸ್ ಕಾಲ್ ಆದರೂ ಇರಬೇಕಾಗಿತ್ತಲ್ವಾ? ನಾನು ಕಾಲ್ ರಿಸೀವ್ ಮಾಡಿದ್ದೀನಿ ಅಂದಮೇಲೆ ಕಾಲ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಇರಬೇಕಾಗಿತ್ತಲ್ವಾ? ಆದರೆ ಇಲ್ಲವಲ್ಲ. ನೀವು ಇದ್ರವರೆಗೂ ಯಾಕೆ ಫೋನ್ ಮಾಡಿಲ್ಲ ಅಂತ ಯೋಚಿಸಿ ನಾನೇ ನಿಮಗೆ ಫೋನ್ ಮಾಡಿದೆ. ಏನೋ ನನಗಂತೂ ಅರ್ಥ ಆಗ್ತಿಲ್ಲ ಸರ್. ಆದರೆ ನಾನು ಫೋನ್ ಮಾಡಿದ್ದಂತೂ ನಿಜ, ನೀವು ರಿಸೀವ್ ಮಾಡಿದ್ದೂ ನಿಜ. ನೀವು ಹಲೋ ಹೇಳೋಕ್ಕೂ ಮುಂಚೆ ನಾನು ಎಲ್ಲ ವಿಷಯನೂ ಮಾತಾಡಿ ಮುಗಿಸ್ಬಿಟ್ಟೆ ಸರ್. ಯಾಕೆಂದರೆ ನಾನಿದ್ದ ಜಾಗದಲ್ಲಿ ಅಂಥ ಸೀಕ್ರೆಟ್ ವಿಷಯನ ಹೆಚ್ಚು ಹೊತ್ತು ಮಾತಾಡೋದು ಸೇಫ್ ಅಲ್ಲ ಅಂತ ಅನ್ನಿಸ್ತು. ಆದರೆ ನಿಮ್ಮಿಂದ ನನಗೆ ಯಾವ ಪ್ರತಿಕ್ರಿಯೆನೂ ಬರಲೇ ಇಲ್ಲ ಸರ್. ನಿಮ್ಮ ಮಾತಿನ ಅರ್ಥ ಏನು? ನೀವು ಮಾತಾಡಿರೋದನ್ನ ಬೇರೆಯವ್ರು ಯಾರೋ ಕೇಳಿಸ್ಕೊಂಡು ನಿಮ್ಮ ಹೆಸರನ್ನ ಕಾಲ್ ಆಗಲೇ ಡಿಲೀಟ್ ಮಾಡಿದ್ದಾರೆ ಅಂತನಾ? ನಮ್ಮ ಮನೆಯಲ್ಲಿ ಅಂಥವ್ರು ಯಾರೂ ಇಲ್ಲ. ನೀವು ಸುಮ್ಮನೆ ವಾದ ಮಾಡೋದು ಬಿಟ್ಟು ವಿಷಯ ಏನು ಅಂತ ಹೇಳಿ. ಏನು ಸರ್ ಈಗ ಹೇಳ್ತಿದ್ದೀರಾ? ವಿಷಯನ ಒಂದು ಫೋಟೋ ಸಮೇತ ಒಂದು ಕವರಲ್ಲಿ ಹಾಕಿ ಫೋಟೋನ ಎಲ್ಲ ಗುಟ್ಟನ್ನು ಈಚೆ ತರೋ ಫೋಟೋ ಸರ್. ಕಾಲದ ತೊಟ್ಟಿಂದ ಸತ್ಯನ ಕಳಚಿ ಬೀಳಿಸೋ ಫೋಟೋ ಸರ್. ಆ ಫೋಟೋ ನಿಮ್ಮ ಮೊದಲನೇ ಹೆಂಡತಿ ಕೊಲೆಯ ಕೈವಾಡದಲ್ಲಿದ್ದ ಮುಖ್ಯವಾದ ಪಾತ್ರ ಯಾವುದು ಅಂತ ನಿಮಗೆ ತೋರಿಸುತ್ತೆ. ಆದಷ್ಟು ಬೇಗ ಅದನ್ನು ನೋಡಿ ನನಗೆ ಫೋನ್ ಮಾಡಿ ಸರ್. ಹಲೋ ರಮೇಶ್, ಬರ್ಕೊಳ್ಳೋ. ಸುಧಾ, ನೀನೇನು ಯೋಚನೆ ಮಾಡಬೇಡ. ನಿನ್ನನ್ನು ಅನ್ಯಾಯವಾಗಿ ಕೊಂದ ಪಾಪಿ ಯಾರು ಅಂತ ಗೊತ್ತಾಗುತ್ತೆ. ಅವ್ರಿಗೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ. ಹೃದಯ ಒಡೆಯೋದು, ಮುರಿಯೋದು, ಸಿಡಿಯೋದು ಇದೆಲ್ಲ ನಿನ್ ಭಾವನೆಗಳಷ್ಟೇ ವಿಜ್ವಿ. ನಾವು ಖುಷಿಯಾಗಿದ್ದಾಗ ಹೃದಯ ಕುಂದಾಡುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ನಮಗ್ ಬೇಜಾರಿದ್ದಾಗ ಹೃದಯ ಮಂಕಾಗಿರುತ್ತೆ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಸತ್ಯ ಏನ್ ಗೊತ್ತಾ? ಹೃದಯ ಇದ್ಯಾವ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ದೆ ಅದ್ರ ಪಾಡಿಗತ್ ಕೆಲಸ ಮಾಡ್ತಾ ಇರುತ್ತೆ. ಅದಕ್ ಸಾಕ್ಷಿ ನಾವ್ ಬದುಕಿರೋದು. ಬದುಕಿರೋ ಈ ಬದುಕು ಸಾರ್ಥಕ ಆಗ್ಬೇಕು ಅಂದ್ರೆ ನಾವಿಬ್ರು ಒಟ್ಟಿಗೆ ಬದುಕ್ಬೇಕಿತ್ತ. ಭಾವನೆಗಳಿಗೂ ಹೃದಯಕ್ಕೂ ಸಂಬಂಧ ಇಲ್ಲ ಅನ್ನೋದಾಗಿದ್ದಿದ್ರೆ ಶಾಕಿಂಗ್ ನ್ಯೂಸ್ ಕೇಳಿದ ತಕ್ಷಣ ಯಾರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಿರ್ಲಿಲ್ಲ. ಅಳ್ತಾ ಇದ್ದಿದ್ ಮಗು ತಾಯಿ ಮಡಲಿಗೆ ಹೋಗಿದ ತಕ್ಷಣ ಸುಮ್ಮನೆ ಆಗ್ತಿರ್ಲಿಲ್ಲ. ನಾನಿದ್ದ ದೇವಸ್ಥಾನದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಕೇಳಿದ ತಕ್ಷಣ ನೀನ್ ಜೀವ ಬಿಟ್ಕೊಂಡು ಓಡ್ ಬರ್ತಾ ಇರ್ಲಿಲ್ಲ ಗೀತಾ. ಕಾಲೇಜ್ ಬಂತು ಯಜಮಾನ್ರೆ. ಅಲ್ಲಲ್ಲ, ಕಾಲೇಜ್ ಬಂದು ವಿಜಿ.